BBMP ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಕಾನೂನು ಬಾಹಿರ ಕಾರ್ಯಗಳು, ಅತಿ ಹೆಚ್ಚು ಹಗರಣಗಳು ನಡೆದಿರುವಂಥ ಕ್ಷೇತ್ರ ಯಾವ್ದಾದ್ರು ಇದ್ದರೆ ಅದು ದಿನೇಶ್ ಗುಂಡೂರಾವ್ ಅವರು ಪ್ರತಿನಿಧಿಸುವಂಥ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ. ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ BBMP ಅಧಿಕಾರಿಗಳು ಅವರವರ ಕುಟುಂಬಸ್ಥರ ಹೆಸರಿನಲ್ಲಿ ಕಾರ್ಯಾದೇಶ ಪತ್ರ ಪಡೆದು ಕೆಲಸ ಮಾಡ್ತಾ ಇರೋದ್ರ ಜೊತೆಗೆ ಇನ್ನೊಂದು 3 ಪಾಳಿಗಳಲ್ಲಿ ತ್ಯಾಜ್ಯ ವಿಲೇವಾರಿ ಕಾರ್ಯ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪ್ರತಿ ತಿಂಗಳು 16 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಕೊಳ್ಳೆ ಹೊಡಿತಾ ಇರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಾಗಿ ಇವತ್ತು ನಾನು ದಾಖಲೆಗಳು ಸಹಿತ ಲೋಕಾಯುಕ್ತ ದೂರನ್ನು ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂತಂದರೆ BBMP ವ್ಯಾಪ್ತಿಯಲ್ಲಿರ್ತಕ್ಕಂಥ ಗಾಂಧಿನಗರ ಕ್ಷೇತ್ರವನ್ನು ಹೊರತುಪಡಿಸಿ ಇನ್ನುಳಿದ 191 ವಾರ್ಡ್ಗಳು, 26 ಕ್ಷೇತ್ರಗಳು, 191 ವಾರ್ಡ್ಗಳಲ್ಲಿ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಅಂತೇಳಿ BBMP ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿ ತಿಂಗಳು ಸರಾಸರಿ 15 ಲಕ್ಷ ರೂಪಾಯಿಗಳಷ್ಟು ಹಣವನ್ನು. ಹೆಮ್ಗೆಪುರದಂಥ ಬೃಹತ್ ಗಾತ್ರದ ವಾರ್ಡು, ಬೇರೆ ಸಾಮಾನ್ಯ ವಾರ್ಡ್ಗಳಿಗೆ 3.5 ಪಟ್ಟು 4 ಪಟ್ಟು ದೊಡ್ಡದಾಗಿರ್ತಕ್ಕಂಥ ಹೆಮ್ಗೆಪುರ ವಾರ್ಡ್ನಲ್ಲೇ ತಿಂಗಳಿಗೆ 16 ಲಕ್ಷ ರೂಪಾಯಿ ಅಷ್ಟು ಹಣ ಖರ್ಚಾಗ್ತಾ ಇದ್ದರೆ ಗಾಂಧಿನಗರ ಕ್ಷೇತ್ರದಲ್ಲಿ ಮಾತ್ರ ಅಲ್ಲಿರ್ತಕ್ಕಂಥ 7 ವಾರ್ಡ್ಗಳಲ್ಲಿ ಸರಾಸರಿ 37 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಅಂತ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ಬೆಂಗಳೂರಲ್ಲಿ ಬೇರೆ ಎಲ್ಲೂ ಜಾರಿಯಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ನಿಯಮ, ಕಾನೂನು ಬಾಹಿರ ನಿಯಮ. ಇಲ್ಲಿ ಬೆಳಗಿನ ಹೊತ್ತು ಬೇರೆಲ್ಲ ಭಾಗಗಳಲ್ಲಿ ಕಸವನ್ನು ತೆಗೆದ್ರೆ ಗಾಂಧಿನಗರದಲ್ಲಿ ಮಾತ್ರ ಮಧ್ಯಾಹ್ನದ ಪಾಳಿಯಲ್ಲಿ ಮತ್ತು ರಾತ್ರಿಯ ಪಾಳಿಯಲ್ಲಿ ಅಂದರೆ ಆಫ್ಟರ್ನೂನ್ ಶಿಫ್ಟು ಮತ್ತು ನೈಟ್ ಶಿಫ್ಟ್ಗಳಲ್ಲಿ ಕೂಡ ತ್ಯಾಜ್ಯ ವಿಲೇವಾರಿ ಕಾರ್ಯ ಮಾಡ್ತಾ ಇದ್ದೀವಿ ಅಂತೇಳಿ ಸರಾಸರಿ ತಿಂಗಳಿಗೆ 37 ಲಕ್ಷ ರೂಪಾಯಿ ಹಣವನ್ನು ಗಾಂಧಿನಗರದಲ್ಲಿ ಪಾಲಿಕೆ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು. ನಿಯಮಾನುಸಾರ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಗುತ್ತಿಗೆಗಳನ್ನು ಪಡ್ಕೊಂಡಿದ್ದಂಥ ಎಲ್ಲ ಗುತ್ತಿಗೆದಾರನ ಅಲ್ಲಿಂದ ಓಡಿಸಿ ದಿನೇಶ್ ಗುಂಡೂರಾವ್ ಅವರ ಕಾನೂನು ಬಾಹಿರ ಆದೇಶದಂತೆ ಗಾಂಧಿನಗರ ಕ್ಷೇತ್ರದಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಲೋಕೇಶ್ವರಿ ಒಬ್ಬ ಹೆಣ್ಮಗಳು, ಅವರ ಪತಿ ರಾಮಚಂದ್ರ ಅವರ ಹೆಸರಲ್ಲಿ, ಅವರ ಮಾವನವರಾದ ಮುನಿಯಪ್ಪನವರ ಹೆಸರಲ್ಲಿ, ಅವರ ನಾದಿನಿ ಹೆಸರಿನಲ್ಲಿ ಕಾರ್ಯಾದೇಶ ಪತ್ರಗಳನ್ನು ಪಡೆದು 3 ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೃಷ್ಣ ಅವರು, ಅವರ ಶ್ರೀಮತಿ, ಅವರ ಧರ್ಮಪತ್ನಿ ಸುನೀತಾ ಮತ್ತು ಅವರ ಭಾವಮೈದ್ನ ಚಂದ್ರಶೇಖರನ ಹೆಸರಿನಲ್ಲಿ ಕಾರ್ಯಾದೇಶ ಪತ್ರಗಳನ್ನು ಪಡೆದು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ನಾರಾಯಣ್ ಅಂತೇಳಿ ಪೌರಕಾರ್ಮಿಕ ಸೂಪರ್ವೈಸರು, ಮೇಸ್ತ್ರಿ ಅಂತ ಕರಿತೀವಿ, ಅವರ ಶ್ರೀಮತಿ ಐಶ್ವರ್ಯ ಅವರ ಹೆಸರಲ್ಲಿ ಐಶ್ವರ್ಯ ಎಂಟರ್ಪ್ರೈಸಸ್ ಅನ್ನೋ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿ ಸರ್ಕಾರದ ನಿಯಮಗಳಿಗೆ, ಕಾನೂನಿನ ನಿಯಮಗಳಿಗೆ ವಿರುದ್ಧವಾಗಿ ಯಾವುದೇ ಸರ್ಕಾರಿ ನೌಕರ ತನ್ನ ರಕ್ತ ಸಂಬಂಧಿಗಳ ಹೆಸರಲ್ಲಿ ಗುತ್ತಿಗೆದಾರನ ಕೆಲಸ ಮಾಡಬಾರ್ದು ಅನ್ನೋ ನಿಯಮಗಳಿದ್ರು ಕೂಡ ಅದನ್ನೆಲ್ಲ ಗಾಳಿಗೆ ತೂರಿ ದಿನೇಶ್ ಗುಂಡೂರಾವ್ ಮತ್ತು ಅವರ ಧರ್ಮಪತ್ನಿ ಟಬೂರವರ ಆದೇಶದಂತೆ ಇವತ್ತು ಗಾಂಧಿನಗರದಲ್ಲಿ ಕಾನೂನು ಬಾಹಿರ ಕೆಲಸಗಳಿಗೆ ಅಧಿಕಾರಿಗಳು ಕೈ ಹಾಕ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಕಾನೂನು ಬಾಹಿರ ಕಾರ್ಯಗಳಿಗೆ ಬಹಳಷ್ಟು ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥದ್ದು ಲಕ್ಷ್ಮಣ ನಾಯಕ ಅಂತ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಗಾಂಧಿನಗರ ವಿಧಾನಸಭಾ ಕ್ಷೇತ್ರ. ಅವರ ವಿರುದ್ಧ ಕೂಡ ನಾನು ಇವತ್ತು ದೂರನ್ನು ಕೊಡೋದ್ರ ಜೊತೆಗೆ ಇವತ್ತು ಲೋಕಾಯುಕ್ತದಲ್ಲಿ ADGP ಅವರಿಗೆ ಸಂಪೂರ್ಣ 1200 ಪುಟಗಳ ದಾಖಲೆಗಳು ಸಹಿತ ಮತ್ತು SP ಅವರಿಗೆ ಲೋಕಾಯುಕ್ತರಿಗೆ ದೂರನ್ನು ಕೊಟ್ಟಿದ್ದೇನೆ. ಹಾಗೆ ಪಾಲಿಕೆ ಮುಖ್ಯ ಆಯುಕ್ತರು, ಆಡಳಿತಾಧಿಕಾರಿಗಳು ಮತ್ತು ವಿಶೇಷ ಆಯುಕ್ತರು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇವ್ರಿಗೂ ಕೂಡ ದಾಖಲೆಗಳು ಸಹಿತ ದೂರನ್ನು ಕೊಟ್ಟು ಈ 3 ಜನ ಸರ್ಕಾರಿ ನೌಕರರಾಗಿದ್ದುಕೊಂಡು ತಮ್ಮ ಕುಟುಂಬಸ್ಥರ ಹೆಸರಲ್ಲಿ ಗುತ್ತಿಗೆಯನ್ನು ಪಡ್ಕೊಂಡಿರ್ತಕ್ಕಂಥ ಅವ್ರನ್ನ ಅಮಾನತು ಮಾಡಿ ಇಲಾಖಾ ತನಿಖೆಗೆ ಆದೇಶ ಮಾಡಬೇಕು. ಹಾಗೆ ಲಕ್ಷ್ಮಣ ನಾಯಕ್ ಅವರ ಪೆನ್ಷನನ್ನು ತಡೆದೇ ಹಿಡಿಬೇಕು ಅಂತ ಹೇಳೋದ್ರ ಜೊತೆಗೆ ಈ ಒಂದು 3 ಪಾಳಿಗಳ ಕಾನೂನು ಬಾಹಿರ ಆದೇಶ ಏನಾಗಿದೆ ಅದನ್ನು ಈಗಾಗಲೇ ವಾಪಸ್ ತಗೊಂಡು ನೇರವಾಗಿ ಕಾನೂನು ರೀತಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಿಯಮಾನುಸಾರ ಗುತ್ತಿಗೆದಾರ ಕೆಲಸ ಮಾಡ್ತಾ ಇದ್ದಂಥವ್ರಿಗೆ ನೀವು ಬೆಳಗಿನ ಹೊತ್ತು ಮಾತ್ರ ಬೇರೆ ಎಲ್ಲ ವಾರ್ಡ್ಗಳಂತೆ ತ್ಯಾಜ್ಯ ವಿಲೇವಾರಿ ಕಾರ್ಯ ಮಾಡಲಿಕ್ಕೆ ಆದೇಶ ಮಾಡಬೇಕು. ಇನ್ನುಳಿದಂತೆ ಮಧ್ಯಾಹ್ನದ ಪಾಳಿ ಮತ್ತು ರಾತ್ರಿಯ ಪಾಳಿಯ ಅಲ್ಲಿ ಏನು ಇವತ್ತು ಕಳೆದ 3 ವರ್ಷಗಳಿಂದ ತಿಂಗಳಿಗೆ 37 ಲಕ್ಷ ರೂಪಾಯಿ ರೀತಿಯಲ್ಲಿ, ವರ್ಷಕ್ಕೆ 30 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣದ ರೀತಿಯಲ್ಲಿ 3 ವರ್ಷಕ್ಕೆ 90 ಕೋಟಿ ರೂಪಾಯಿ ಹಣವನ್ನು ಲೂಟಿ ಮಾಡಿದ್ದಾರೆ. ಈ 3 ಜನ ನೌಕರರು ಮತ್ತು ಅಲ್ಲಿನ ಅಧಿಕಾರಿಗಳಿಂದ ವಸೂಲಿ ಮಾಡಬೇಕು ಅಂಥೇಳಿ ನಾನು ಆಗ್ರಹಿಸಿ ಇವತ್ತು ಮುಖ್ಯ ಆಯುಕ್ತರಿಗೆ ದಾಖಲೆಗಳು ಸಹಿತ ದೂರನ್ನು ಕೊಟ್ಟಿದ್ದೇನೆ. ಹಾಗೆ ಲೋಕಾಯುಕ್ತದಲ್ಲಿ ಇವರೆಲ್ಲರ ವಿರುದ್ಧ ವಂಚನೆ, ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಮತ್ತು ನಕಲಿ ದಾಖಲೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ. BBMP ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಕಾನೂನು ಬಾಹಿರ ಕಾರ್ಯಗಳು, ಅತಿ ಹೆಚ್ಚು ಹಗರಣಗಳು ನಡೆದಿರುವಂಥ ಕ್ಷೇತ್ರ ಯಾವ್ದಾದ್ರು ಇದ್ದರೆ ಅದು ದಿನೇಶ್ ಗುಂಡೂರಾವ್ ಅವರು ಪ್ರತಿನಿಧಿಸುವಂಥ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ. ವಿಶೇಷವಾಗಿ ಸಿದ್ದರಾಮಯ್ಯನವರ ಆಡಳಿತಾವಧಿಯಲ್ಲಿ 2013-18 ಅವಧಿಯಲ್ಲಿ ಅವರ ಪಕ್ಷದ ಶಾಸಕರು ಮತ್ತು ಸಚಿವರು ನಡೆಸಿದಂಥ ದೊಡ್ಡ ಬೃಹತ್ ಹಗರಣಗಳದೇ ಒಂದು ತೂಕ ಆಯಿತು ಅಂತಂದರೆ ಈ ಕಳೆದ 20 ತಿಂಗಳ 2ನೇ ಅವಧಿಯ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಕೂಡ ಸಾಕಷ್ಟು ನೀರಾವರಿ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ನೀರು ಸರಬರಾಜು ಒಳಚರಂಡಿ ಮಂಡಳಿ, ನಗರಾಭಿವೃದ್ಧಿ ಇಲಾಖೆ, BBMP ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರಗಳು, ಹಗರಣಗಳು ನಡೀತಾ ಇದೆ. ಆದರೆ ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಗಾಂಧಿನಗರದಲ್ಲಿ ಮುಂಚೆಯಿಂದನೂ ಕೂಡ ಮಾಡದಿರೋಂಥ ಕೆಲಸಗಳಿಗೆ ಗುತ್ತಿಗೆದಾರರು ದುಡ್ಡನ್ನು ಮಾಡ್ಕೊಳ್ಳೋವಂಥದ್ದು. ದಿನೇಶ್ ಗುಂಡೂರಾವ್ ಅವರ ಬಲಗೈ ಬಂಟ ಅಂತಲೇ ಕುಖ್ಯಾತಿ ಪಡೆದಿರ್ತಕ್ಕಂಥ
ಪೆಟಿಕೋಟ್ ಚಂದ್ರಪ್ಪನ ಮೂಲಕ ಸಾವಿರಾರು ಕೋಟಿ ರೂಪಾಯಿ ಅಷ್ಟು ಹಗರಣ ನಡೆದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅದೆಲ್ಲ ಸಾಲದು ಅಂಥೇಳಿ ಇವತ್ತು ತ್ಯಾಜ್ಯ ವಿಲೇವಾರಿ ಕಾರ್ಯದಲ್ಲಿ ಕೂಡ 3 ಪಾಳಿಗಳಲ್ಲಿ ಕೆಲಸ ನಿರ್ವಹಿಸುವಂಥ ಆದೇಶಗಳನ್ನು ದಿನೇಶ್ ಗುಂಡೂರಾವ್ ಅವರ ಶಿಫಾರಸಿನ ಮೇಲೆಗೆ ಮಾಡಿ ಇವತ್ತು ಪ್ರತಿ ತಿಂಗಳು 27-28 ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಕೂಡ ಒಂದು ಜನರ ತೆರಿಗೆಯನ್ನು ದುರುಪಯೋಗ ಮಾಡ್ಕೊಳ್ಳೋವಂಥದ್ದು, ತೆರಿಗೆ ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ಕೇಂದ್ರ ಸರ್ಕಾರದ ಅನುದಾನಗಳನ್ನು ದುರ್ಬಳಕೆ ಮಾಡ್ಕೊಳ್ಳೋವಂಥದ್ದು ಜಾಸ್ತಿ ಹೊರತು ಯಾವುದೇ ಹಗರಣಗಳಿರ್ಬೋದು, ಯಾವುದೇ ಅನುದಾನಗಳಿರ್ಬೋದು, ಅದು ಸ್ವಚ್ಛ ಭಾರತ ಅಭಿಯಾನದ ಅನುದಾನ ಇರ್ಬೋದು, ಅಥವಾ NHM ನ್ಯಾಷನಲ್ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅನುದಾನ ಇರ್ಬೋದು, ಸ್ಮಾರ್ಟ್ ಸಿಟಿ ಅನುದಾನ ಇರ್ಬೋದು, ಜಲಸಂಪನ್ಮೂಲ ಇಲಾಖೆಗೆ, ನೀರಾವರಿ ಇಲಾಖೆಗೆ ಕೊಡುವಂಥ ಅನುದಾನಗಳಿರ್ಬೋದು, ಇದನ್ನೆಲ್ಲ ತಿಂದು ತೇಗಿ ಜಲ್ ಜೀವನ್ ಮಿಷನ್ ಹೆಸರಿನಲ್ಲಿ ರಾಷ್ಟ್ರಾದ್ಯಂತ ಮೋದಿಯವರು ಮಾಡ್ತಾ ಇರ್ತಕ್ಕಂಥ ಅವ್ರ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ ಅದರಲ್ಲಿ ಕೂಡ ಇವತ್ತು ಕಳೆದ 20 ತಿಂಗಳಲ್ಲಿ ಮಾಡಬಾರ್ದೇ ಇರೋಂಥ ಹಗರಣಗಳನ್ನು ಇವ್ರು ಮಾಡಿರೋಂಥದ್ದು ನೋಡಿದಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಇರೋದೇ ದುಡ್ಡು ಲೂಟಿ ಹೊಡಿಲಿಕ್ಕೆ, ಅವರ ಇತಿಹಾಸ ಹೇಳ್ತದೆ, ಅವ್ರು ಇರೋವಂಥದ್ದೇ ಹಗರಣಗಳನ್ನ ಮಾಡಲಿಕ್ಕೆ, ಜನರ ತೆರಿಗೆ ಹಣ ಲೂಟಿ ಹೊಡಿಲಿಕ್ಕೆ ಅಂತೇಳಿ. ಅದು ಗಾಂಧಿನಗರದಲ್ಲಿ ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ಸೆಕೆಂಡು, ಪ್ರತಿ ನಿಮಿಷ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾನು ಎಲ್ಲ ದಾಖಲೆಗಳು ಸಹಿತ ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರದ ಕರ್ಮಕಾಂಡವನ್ನು ಇವತ್ತು ಬಯಲಿಗೆಳ್ತಿದ್ದೇವೆ.